ಓಕೆ, ಮೇಕೆದಾಟು ಕೇವಲ ರಾಜಕೀಯ ಚರ್ಚೆಗೆ ಮಾತ್ರ ರಾಜ್ಯದಲ್ಲಿ ಸೀಮಿತ ಆಗತ್ತಾ? ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಹಾಕೊಂಡು ಬರ್ತಲೇ ಇದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ. JDS ವಕ್ತಾರಾಗಿ ಮಹೇಶ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಮಹೇಶ್ ಅವರೇ. ಇನ್ನು AAP ಇಂದ ರವೀಶ್ ದಾಸಪ್ಪ ಅವರಿದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು BJP ವಕ್ತಾರರು MG ಮಹೇಶ್ ಝೂಮ್ ಲೈವ್ಗೆ ಜಾಯ್ನ್ ಆಗ್ತಾ ಇದ್ದಾರೆ. ನನ್ನ ಧ್ವನಿ ಕೇಳಿಸ್ತಾ ಇದೆ ನಿಮಗೆ ಸರ್ ಅಂದ್ಕೊಳ್ತೀನಿ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಇನ್ನು ಕಾಂಗ್ರೆಸ್ನಿಂದ ಬರೋರಿದ್ದಾರೆ, ಬರ್ತಾ ಇದ್ದಂತೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲಿಗೆ ನಾನು ಮಹೇಶ್ ಅವರ ರಿಯಾಕ್ಷನ್ ಕೇಳೋಕೆ ಇಷ್ಟಪಡ್ತೀನಿ ಈ ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇವತ್ತು ಏನು ಮೇಕೆದಾಟಿನ ಬಗ್ಗೆ ಪಾಪ ಚಲುವರಾಯ ಸ್ವಾಮಿ ಇಷ್ಟು ದಿನ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ನಿದ್ರೆ ಮಾಡ್ತಾ ಇದ್ರು. ಯಾರು? ಚಲುವರಾಯ ಸ್ವಾಮಿ ಅವರು. ಪಾಪ ಈಗ ಕುಮಾರಸ್ವಾಮಿ ಅವರು ಯಾವಾಗ ಮಂಡ್ಯ ಜಿಲ್ಲೆಗೆ ದಿಶಾ ಕಮಿಟಿ ಸಭೆಯಲ್ಲಿ ಭಾಗವಹಿಸಿ ತದನಂತರ ಮೇಕೆದಾಟಿನ ವಿಚಾರವಾಗಿ ಮಾತನಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಪಾಪ ವಿಧಿ ಇಲ್ವಲ್ಲ ಜನಕ್ಕೆ ಹೇಳೋದಕ್ಕೆ ಚಲುವರಾಯ ಸ್ವಾಮಿ ಅವ್ರಿಗೆ ಏನಂತ ಅಲ್ಲಿ ಹೋಗಿ ಅಟೆಂಡ್ ಮಾಡೋದಕ್ಕೆ ಆಗೋದಿಲ್ಲ, ಮಂಡ್ಯ ಜಿಲ್ಲೆ ಉದ್ಧಾರ ಮಾಡಬೇಕು ಅಂತ. ಅದೇ ಒಂದು ಕಾರಣಕ್ಕೋಸ್ಕರ ಮೇಕೆದಾಟಿನ ಬಗ್ಗೆ ಎತ್ಕೊಂಡ್ಬಿಟ್ರು. 2007ರಲ್ಲಿ ಟ್ರಿಬ್ಯುನಲ್ ಕೋರ್ಟ್ ಏನು ಆದೇಶವನ್ನು ನೀಡಿತು, ಕರ್ನಾಟಕಕ್ಕೆ ಮತ್ತು ತಮಿಳುನಾಡಿನ ಮೇಕೆದಾಟಿನ ವಿಚಾರವಾಗಿ 2017ನಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಏನಾಯಿತು, ಇವೆಲ್ಲರ ತಾಳೆ ಇಡೀ ಜಗತ್ತಿಗೆ ಗೊತ್ತಿದೆ, ಕಾಂಗ್ರೆಸ್ಗೂ ಗೊತ್ತಿದೆ, BJPಗೂ ಗೊತ್ತಿದೆ, JDSಗೂ ಗೊತ್ತಿದೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಶೋಕಿ ಮಾಡಲಿಲ್ಲ, DPRಗೆ ಸಿಗ್ನೇಚರ್ ಮಾಡಿ DPR ಅನ್ನ ಕಳಿಸಿದ್ರು ಕೇಂದ್ರ ಸರ್ಕಾರಕ್ಕೆ. ಪೂಜ್ಯ ಯಡಿಯೂರಪ್ಪನವ್ರು ಕಳಿಸಿದ್ರು, ಪೂಜ್ಯ ಇವ್ರು ಕಳಿಸಿದ್ರು, ಯಾರು ಬಸವರಾಜ ಬೊಮ್ಮಾಯಿ ಅವರು. ಇದೇ ಕಾಂಗ್ರೆಸ್ನಲ್ಲಿ 5 ವರ್ಷ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವ್ರು ಏನು ಕಡಕ ತಿಂತಾ ಇದ್ರ 2013ರಿಂದ? ಅವಾಗ ಗೊತ್ತಾಗಿಲ್ವಾ ಚಲುವರಾಯ ಸ್ವಾಮಿಗೆ DPR ಮಾಡಿ ಕಳಿಸ್ಬೇಕಾಗಿತ್ತು ಅಂತ? ಇವತ್ತು ನೋಡಿ ಮೇಡಮ್, ಕುಮಾರಸ್ವಾಮಿ ಅವರು ಮೈಸೂರಿನಲ್ಲಿ ಸ್ಪಷ್ಟನೆ ನೀಡಿದ್ದಾರೆ. ಏನಂತ 4 ಜನ ಯಾವ ಅಲ್ಲಿ MLAಗಳ ಚೇಳೆಗಳು ಬಂದ್ಬಿಟ್ಟು ಕುಮಾರಸ್ವಾಮಿ ಅವರ ವಿರುದ್ಧ ಮೇಕೆದಾಟಿನ ಬಗ್ಗೆ ಹೋರಾಟ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ರೆ ಆಗೋದಿಲ್ಲ. ಇವತ್ತೇನು ನಿಜವಾದಂಥದ್ದನ್ನ ಇವತ್ತು ರಾಜ್ಯದ ಮಾಧ್ಯಮಗಳು ಅವತ್ತಿನಿಂದ ಇವತ್ತಿವರೆಗೂ ಹೇಳ್ತಾವೆ. ತಮಿಳುನಾಡಿನ ವಿರೋಧವನ್ನ ಓವರ್ಕಮ್ ಮಾಡ್ದೇನೆ ಯಾವುದೇ ಕಾರಣಕ್ಕೂ ಮೇಕೆದಾಟನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದು ಬರೆದು ಮಾಡಿಕೊಳ್ಳಿ, ಇದರ ವಿರುದ್ಧ ಯಾರಿದ್ದಾರೆ ಅಂತೇಳಿ. ಒಂದು ದ ಸೆಕೆಂಡ್ ಒನ್ ಈಸ್, ಏನು ಇವತ್ತು ಟ್ರಿಬ್ಯುನಲ್ ಇತ್ತು, ಇವತ್ತು ಎಲ್ಲರಿಗೂ ಗೊತ್ತಿದೆ ಮೇಕೆದಾಟಿನ ಯೋಜನೆಗೆ ಬೇಕಾಗಿರೋದು ಯಾವ ಆಧಾರದ ಮೇಲೆ ಇವತ್ತು ನೀರು ಬೇಕು ಅಂತ. ಬೆಂಗಳೂರಿಗೆ 4.5 TMC ನೀರನ್ನ ಇವತ್ತು ಕೊಡಲೇಬೇಕು ಜನಕ್ಕೆ ಕುಡಿಯೋದಕ್ಕೆ ಅಂತ ಹೇಳ್ಬಿಟ್ಟು ಟ್ರಿಬ್ಯುನಲ್ ಕೋರ್ಟ್ ಮುಂದೆ ಹಾಕೊಂಡಾಗ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಪರ್ಮಿಷನ್ನ ಕೊಡಲಾಯಿತು. ತದನಂತರ ಇವರೇನು ಮಾಡಿದ್ರು, ಈ ತಮಿಳುನಾಡಿನ ಸರ್ಕಾರ ಅಲ್ಲಿರೋ ಎಲ್ಲ ಪಕ್ಷಗಳು ಜೊತೆಗೂಡಿ ಒಂದು ವಿಧಾನಸಭೆಯಲ್ಲಿ ತಮಿಳುನಾಡಲ್ಲಿ ಒಂದು ಮೆಮೊರಾಂಡಮ್ ಅನ್ನ ಪಾಸ್ ಮಾಡಿಕೊಂಡ್ರು. ಏನಂತ? ಯಾವುದೇ ಕಾರಣಕ್ಕೂ ಮೇಕೆದಾಟು ಅಣೆಕಟ್ಟನ್ನು ಕಟ್ಟೋದಕ್ಕೆ ಬಿಡಬಾರ್ದು, ನಾವೆಲ್ಲ ಒಕ್ಕೊರಲಿಂದ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತೀವಿ ಅಂತೇಳಿ ಅವೈಜ್ಞಾನಿಕವಾಗಿ ಎಲ್ಲಾ ಪಕ್ಷಗಳು ಸೇರಿ ಒಕ್ಕೂಟದ ವ್ಯವಸ್ಥೆ ಎಂಬುದನ್ನ ಮರೆತು, ಈ ದೇಶ ಒಕ್ಕೂಟದ ವ್ಯವಸ್ಥೆಯಲ್ಲಿವೆ, ಇವೆಲ್ಲವನ್ನ ಮರೆತು ತಮಿಳುನಾಡು ಸರ್ಕಾರ ಇದನ್ನ ಮಾಡ್ತು. ಆದರೆ ಇವತ್ತು ಮೇಕೆದಾಟು ಯೋಜನೆಯಿಂದ ಜಗತ್ತಿಗೆ ಗೊತ್ತಿದೆ, ಯಾರಿಗೂ ಲಾಸ್ ಇಲ್ಲ, ತಮಿಳುನಾಡಿಗೂ ಗೊತ್ತಿದೆ, ನಮಗೂ ಲಾಸ್ ಇಲ್ಲ ಅಂತ. ಆದ್ರೂ ಸಹ ರಾಜಕೀಯ. ಅವತ್ತು ಜನವರಿ 9ನೇ ತಾರೀಕು ನಿಮ್ಗೂ ಗೊತ್ತಿದೆ, ರಾಜ್ಯ ಸರ್ಕಾರ ಅಲ್ಲಲ್ಲಿ ಒಂದ್ ಮಾತು ಕೇಳಿದ್ದೆ ಮೇಡಮ್, ಪಂಚ ಹಾಕೊಂಡು ಶೋ ಮಾಡ್ಕೊಂಡು ಏನು ಹೋರಾಟ ಮಾಡಿದ್ದೆ. ಎಲ್ಲಿಂದ? 9ನೇ ತಾರೀಕು. ಏನಂತ ಹೋರಾಟ ನೀವೇ ತೋರಿಸ್ತಾ ಇದ್ದೀರಿ. ಪಾಪ ನಾಚಿಕೆ ಆಗ್ಬೇಕು ಚಲುವರಾಯ ಸ್ವಾಮಿಗೆ. ನಮ್ಮ ನೀರು ನಮ್ಮ ಹಕ್ಕು ಪಾದಯಾತ್ರೆ ವ್ಯರ್ಥವಾಗುತ್ತಾ ಅಂತ ಹೇಳಿ ಮಹೇಶಣ್ಣ ಅಲ್ಲೇ ಕೂತಿದ್ದಾರೆ. BJPಯವ್ರನ್ನು ಕರೆದ್ರು, ನಮ್ಮನ್ನು ಕರೆದ್ರು, ಬನ್ನಿ ನಮ್ಮ ನೀರು ನಮ್ಮ ಹೋರಾಟ ಮಾಡೋಣ ಅಂತ. ಎಂತ ಆರ್ಟಿಫಿಷಿಯಲ್ ಹೋರಾಟ ಅಂತ ಹೇಳಿದ್ರೆ ಮಾನ ಮರಿದಿದೇನ್ರಿ ಚಲುವರಾಯ ಸ್ವಾಮಿ ಮಾತನಾಡೋದಿಕ್ಕೆ? ಆರ್ಟಿಫಿಷಿಯಲ್ ಹೋರಾಟ ಆಯ್ತು ವಿದ್ಯಾ ಮೇಡಮ್. ಹೆಂಗ ಆರ್ಟಿಫಿಷಿಯಲ್ ಹೋರಾಟ ಅಂತ ನೋಡಿದ್ರಲ್ಲ? ಕಡ್ಲೆಕಾಯಿ ತಿನ್ನೋದೇನು, ಕಬಾಬ್ ತಿನ್ನೋದೇನು, ಮಾಡಿದವರು ಉಪವಾಸ ಇರ್ಬೇಕಿತ್ತ? ಮತ್ತೆ ಎಲ್ಲಿ ಅಟ್ಲೀಸ್ಟ್ ಅವ್ರು ಹೋರಾಟ ಮಾಡೋ ಬದ್ಧತೆ ತೋರಿಸಿದ್ರು. ಹೌದಲ್ವಾ? ನೀವು ವಿದ್ಯಾ ಮೇಡಮ್, ನಿಮ್ಗೆ ಗೊತ್ತಿದೆಯಲ್ವೋ ಗೊತ್ತಿಲ್ಲ, ಇದೇ ಕಾಂಗ್ರೆಸ್ ಪಕ್ಷ ಒಂದು ಹೋರಾಟ ಮಾಡಿತ್ತು ಕಾಂಗ್ರೆಸ್ಸಿಗರ ನಡುವೆ ಕೃಷ್ಣ ಕಡೆಗೆ ಅಂತ. ಆ ಹೋರಾಟ ತೆಗಿರಿ, ತೋರಿಸಿ ಜನಗಳಿಗೆ. ಕಾಂಗ್ರೆಸ್ಸಿನ ನಡಿಗೆ ಕೃಷ್ಣ ಕಡೆಗೆ ಇದೇ ದೇವೇಗೌಡ ಸಾಹೇಬ್ರು ಚನ್ನಪಟ್ಟಣದಿಂದ ಹೋರಾಟವನ್ನ ಮಾಡಿದ್ರು. ಇದೇ ದೇವೇಗೌಡ ಸಾಹೇಬ್ರು ಅಲ್ಲ, ನೀವು ಇದೇ ಹೋರಾಟಗಳನ್ನ ನಾವು ಎಷ್ಟು ನೋಡಿಲ್ಲ. ಪಾಪ ಪಂಚ ಕಟ್ಕೊಂಡು ಪೂಜೆ ಮಾಡಿದ್ದೇನು ಮಾಡ್ತೀವಿ ಅಂತ ತೋರಿಸ್ತಿದಾರೆ, ನೀವೇನು ಮಾಡ್ಲಿಲ್ವಲ್ಲ ಅಂತ. ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಯಾರು ಮಾಡಿಲ್ಲ, ಬರ್ದು ಮಾಡಿಕೊಡಿ. ಹರಿಕಾರರು ದೇವೇಗೌಡರು ಅವ್ರ ಮಗ ಏನ್ ಮಾಡ್ತಾ ಇದಾರೆ ಅನ್ನೋದೇ ಪ್ರಶ್ನೆ ಸರ್. ಬರ್ತೀನಿ. ಫಸ್ಟ್ ರಿಯಾಕ್ಷನ್ ತಗೋಬಿಡ್ತೀನಿ. ಎಸ್ ಹೇಳಿ ಸರ್. ಮೇಡಮ್, ಏನಾಗಿದೆ ಅಂದರೆ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಗಿದೆ ಅನ್ನೋಂಗಾಗಿದೆ ನಮ್ಮ ರಾಜ್ಯದ ಜನರ ಪರಿಸ್ಥಿತಿ.
ಇಲ್ಲಿ ನಮ್ಮ ರಾಜ್ಯದಲ್ಲಿ ಎಷ್ಟು ಜನ ಲೋಕಸಭಾ ಚುನಾವಣೆಯಿಂದ ಆಗಿ ಹೋಗಿದ್ದಾರೆ, ಅವ್ರಿಗೆ ನಮ್ಮ ರಾಜ್ಯದ ಬಗ್ಗೆ ಕಿಂಚಿತ್ತೂ ಯೋಚನೆ ಇಲ್ಲ. ಬರೀ ಸ್ವಾರ್ಥಕ್ಕೋಸ್ಕರ, ಸ್ವಯಂ ಪ್ರತಿಷ್ಠೆಗೋಸ್ಕರ ಇವತ್ತು ರಾಜ್ಯನ ಬಲಿ ಕೊಡ್ತಾ ಇದ್ದಾರೆ. ಇವರು ಏನಾದ್ರು ಮೇಕೆದಾಟು ಯೋಜನೆ ಏನಾದ್ರು ಜಾರಿಗೆ ತಂದರೆ ಎಲ್ಲಿ ಇವ್ರ ಹೆಸರು ಮಾಡ್ಕೋತಾರೆ ಅಂತ ಇವ್ರು ಮಾಡ್ಕೋತಾರೆ ಅಂತ ಇವರಿಗೆ ರಾಜ್ಯದ ಬಗ್ಗೆ ಯೋಚನೆ ಇಲ್ಲ. ಸ್ವಯಂ ಪ್ರತಿಷ್ಠೆಗೆ ಬಿದ್ದುಬಿಟ್ಟು ಇವತ್ತು ಒಂದು ಮೇಕೆದಾಟು ಯೋಜನೆ, ಯಾಕೆ ಕುಮಾರಸ್ವಾಮಿ ಅವರು ಒಪ್ಪಿಸ್ಬೋದಲ್ಲ, ಅವ್ರಿಗೆ ಬದ್ಧತೆ ಇಲ್ವಾ? ಅವರು ಕನ್ವಿನ್ಸ್ ಮಾಡ್ಬೋದು. ತಮಿಳುನಾಡು ಮುಖ್ಯಮಂತ್ರಿಗಳೇ, ಅವರು ರಾಷ್ಟ್ರದ ಮಂತ್ರಿಗಳಲ್ವಾ, ಅವ್ರಿಗೆ ಏನಾದ್ರು ಜವಾಬ್ದಾರಿ ಇಲ್ವಾ? ಬರೀ ಇವ್ರ ಮೇಲೆ ಗೂಬೆ ಕೂರಿಸೋದಲ್ಲ. ಅದೇ ರೀತಿ ಕಾಂಗ್ರೆಸ್ ಅವ್ರದ್ದು ಪಾತ್ರ ಇದೆ, ಅವರು ಕನ್ವಿನ್ಸ್ ಮಾಡಬೇಕು ಸ್ಟಾಲಿನ್ ಅವ್ರಿಗೆ. ಅದು ಬಿಟ್ಬಿಟ್ಟು ನಾನು ಕ್ರೆಡಿಟ್ ತೊಗೊಳಕ್ಕೆ ಹೋಗ್ತಾರೆ ಅಂತ ಇವರು ಆಗ ಮಾಡಿ ನಮ್ಮ ದೇಶಕ್ಕೆ ಇವತ್ತು ನೋಡಿ ಬೆಂಗಳೂರಿಗೆ ಕುಡಿಯೋ ನೀರಿಗೆ ಅನುಕೂಲ ಆಗುತ್ತೆ ಆ ಯೋಜನೆ ಬಂದರೆ. ತಮಿಳುನಾಡಿಗೆ ಅದರಿಂದ ಕಿಂಚಿತ್ತೂ ಅನಾನುಕೂಲ ಇಲ್ಲ. ಅದನ್ನು ಮನದಟ್ಟು ಮಾಡ್ಕೊಡ್ಬೇಕಾಗಿರೋದು ಎರಡೂ ಪಕ್ಷದ ಕರ್ತವ್ಯ ಇದೆ. JDS ರೈತರನ್ನ ಗುತ್ತಿಗೆ ತಗೊಂಡಿರೋರ ಥರ ಮಾತಾಡುತ್ತೆ, BJP ಹಿಂದೂಗಳನ್ನ ಗುತ್ತಿಗೆ ತಗೊಂಡಿರೋ ಥರ ಮಾತಾಡುತ್ತೆ, ಕಾಂಗ್ರೆಸ್ ಅಲ್ಪಸಂಖ್ಯಾತರು ಮತ್ತು ದಲಿತರನ್ನ ಗುತ್ತಿಗೆ ತಗೊಂಡಿರೋ ಥರ ಮಾತಾಡುತ್ತೆ. ಆದರೆ ಮಿಕ್ಕಿದಂಥ ಜನರು ಏನಾಗಬೇಕು ರಾಜ್ಯದಲ್ಲಿ ವಾಸ ಮಾಡೋರು? ಬೇರೆ ಈಗ ತಮಿಳುನಾಡವರು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದಾರಲ್ವಾ, ಅವ್ರಿಗೂ ಕುಡಿಯೋ ನೀರಿನ ಸಿಗುತ್ತಲ್ವಾ? ಅದನ್ನ ಮನದಟ್ಟು ಮಾಡ್ಕೊಳ್ಳೋದು ಮೂರು ಪಕ್ಷದವ್ರ ಕರ್ತವ್ಯ ಇದೆ. ಅದನ್ನ ಬಿಟ್ಬಿಟ್ಟು ಅವ್ರ ಮೇಲೆ ಇವ್ರ ಮೇಲೆ ಅವರು ಕೆಸರರ ಚಾಟ ಮಾಡಿಕೊಂಡು ರಾಜ್ಯದ ಜನಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದನ್ನ ತತ್ಕ್ಷಣ ಎಲ್ಲರೂ ಕೂತ್ಕೊಂಡು ಪಕ್ಷಭೇದ ಮರೆತು, ಈಗ ನೋಡಿ ನಾವು ತಮಿಳುನಾಡಲ್ಲಿ ನೋಡ್ತೀವಿ, ಯಾವುದೇ ಪಕ್ಷದ ಲೋಕಸಭಾ ಸದಸ್ಯರು ಇರ್ಬೋದು, ಅಲ್ಲಿ ಒಗ್ಗಟ್ಟಾಗಿ ಅವ್ರ ರಾಜ್ಯಕ್ಕೆ ಏನ್ ಬೇಕೋ ಅದನ್ನ ನೇರವಾಗಿ ಅವರು ಮುಖ್ಯಮಂತ್ರಿಗಳಿಂದ ಹಿಡ್ಕೊಂಡು ರಾಷ್ಟ್ರಪತಿ ಪ್ರಧಾನಮಂತ್ರಿಗಳಿಗೂ ಅವ್ರು ಹೇಳ್ತಾರೆ, ಇಲ್ಲ ನಮಗೆ ಬೇಕೇ ಬೇಕು ಅಂತ ತಾಕೀತ್ ಮಾಡುವಷ್ಟು ಒಗ್ಗಟ್ಟಿದೆ ಅವರಲ್ಲಿ. ಆ ಬದ್ಧತೆ ನಮ್ಮ ರಾಜ್ಯದಲ್ಲಿ ಗೆದ್ದಿರ್ತಕ್ಕಂಥ ಲೋಕಸಭಾ ಸದಸ್ಯರಿಗೆ ಯಾಕಿಲ್ಲ? ಈ ಬದ್ಧತೆ ಅವರಲ್ಲಿಲ್ಲ. ಅದು ಯಾವುದೇ ಪಕ್ಷದ ಲೋಕಸಭಾ ಸದಸ್ಯರು ಇರ್ಬೋದು, ಅವ್ರಿಗೆ ನಾಚಿಕೆ ಆಗಬೇಕು. ಅದರಲ್ಲೂ ಬೆಂಗಳೂರಲ್ಲಿ ಗೆದ್ದಿರೋ ಯಾರ್ಯಾರು ಲೋಕಸಭಾ ಸದಸ್ಯರು ಇದ್ದಾರಲ್ಲ, ಅವರಿಗೆ ಕೊಂಚ ಏನಾದ್ರು ಮಾನ ಮರ್ಯಾದೆ ಇದ್ರೆ ಅವರು ತಕ್ಷಣ ಪ್ರಧಾನಮಂತ್ರಿಗಳ ಬಳಿ ಹೋಗ್ಬಿಟ್ಟು ಕೇಳಿಕೊಂಡು ಇದಕ್ಕೆ ಸಮಸ್ಯೆ ತಕ್ಷಣ. ಇವರು ನದಿ ಜೋಡಣೆ ಮಾಡ್ತೀವಿ ಅಂತ ಬಂದವರು ಅಧಿಕಾರಕ್ಕೆ. ನದಿ ಜೋಡಣೆ ಮಾಡ್ತಾ ಇರೋದು ಇವರು ಬರೀ ರಾಜಕೀಯ ದೊಂಬರಾಟ ಆಡ್ತಾ ಇದೆ BJP. ಇದರಲ್ಲಿ ಈ ದೊಂಬರಾಟನ ನಿಲ್ಲಿಸಬೇಕು. ತಕ್ಷಣ ನಮಗೆ ರಾಜ್ಯಕ್ಕೆ ಆಗ್ತಿರೋ ಅನ್ಯಾಯನ ನಿಲ್ಲಿಸ್ಬಿಟ್ಟು ನಮಗೆ ರಾಜ್ಯಕ್ಕೆ ಸಪೋರ್ಟ್ ಮಾಡಿ ಈ ಮೇಕೆದಾಟು ಯೋಜನೆನ ತತ್ಕ್ಷಣಕ್ಕೆ ಜಾರಿಗೆ ಬರೋ ಥರ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಎರಡೂ ಪಕ್ಷಗಳಲ್ಲಿ ಆಗ್ರಹ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಬರ್ತೀನಿ ನಾನು.